ಹಾಯ್ ಗೈಸ್, ಹಳೆಬೀಡಕ್ಕೆ ಬಂದಿದ್ದೀನಿ ನಾನು. ಇಲ್ಲಿ 2 ನಂದಿಗಳಿವೆ ನೋಡಿ. ಇಲ್ಲೊಂದಿದೆ ನಂದಿ, ಮತ್ತು ಆ ಕಡೆ ಒಂದು ನಂದಿ ಇದೆ. ಇವೆರಡರ ಬಗ್ಗೆ ಗೈಡೆನ್ಸ್ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ. 2 ನಂದಿಗಳನ್ನ ಕೆಲಸ ಮಾಡಿದ್ದಾರೆ. ಇಲ್ಲೊಂದಿದೆ, ಅಲ್ಲೊಂದಿದೆ. ಈ ರೀತಿಯ ನಂದಿ ವಿಗ್ರಹಗಳು ನಮ್ಮ ದೇಶದಲ್ಲಿ ತುಂಬ ಇದೆ. ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂಥ ನಂದಿ ವಿಗ್ರಹಗಳು ತುಂಬ ಇದೆ. ಅದರಲ್ಲಿ ನಮ್ಮ ಭಾರತೀಯ ಪುರಾತತ್ವ ಇಲಾಖೆಯವರು ಎತ್ತರ ಮತ್ತು ಗಾತ್ರದಲ್ಲಿ 7 ದೊಡ್ಡ ನಂದಿಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ ಮೊದಲನೇ ದೊಡ್ಡ ನಂದಿ ಆಂಧ್ರದ ಲೇಪಾಕ್ಷಿ, ಫಸ್ಟ್ ಬಿಗ್ಗೆಸ್ಟ್ ನಂದಿ ಅದು. 2ನೇ ದೊಡ್ಡ ನಂದಿ ತಮಿಳುನಾಡಿನ ತಂಜಾವೂರು ಬೃಹದೇಶ್ವರ ದೇವಾಲಯದಲ್ಲಿದೆ. 3ನೇದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದೆ. 4ನೇದು ಬೆಂಗಳೂರು ಬಸವನಗುಡಿ ಇದೆ. 5ನೇದು ಕೂಡ ತಮಿಳುನಾಡಿನ ರಾಮೇಶ್ವರಂ ಇದೆ. 6 ಮತ್ತು 7ನೇ ದೊಡ್ಡ ನಂದಿ ಇಲ್ಲಿದೆ. ಅದು ರಾಜನ ದೇವಲದಿಂದಿರುವಂಥದ್ದು 6ನೇ ದೊಡ್ಡ ನಂದಿ 9 ಅಡಿ ಎತ್ತರ ಇದೆ. ಇದು ರಾಣಿ ದೇವಲದಿಂದಿರುವಂಥದ್ದು 7ನೇ ದೊಡ್ಡ ನಂದಿ 8 ಅಡಿ ಎತ್ತರ ಇದೆ. ಅದಕ್ಕೂ ಒಂದಡಿ ವ್ಯತ್ಯಾಸ ಇದೆ. ಏಕೆಂದರೆ ರಾಜನ ಟೆಂಪಲ್ ಮುಂದೆ, ಹಾಗಾಗಿ ಒಂದು ಎತ್ತರವಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಲಂಕಾರ ಮತ್ತು ಸೌಂದರ್ಯದಲ್ಲಿ ಇಡೀ ಭಾರತದಲ್ಲಿ ಇದೇ ಮೊದಲನೇ. ಯಾಕೆ ಹೇಳಿ, ರಾಣಿ ಟೆಂಪಲ್ ಮುಂದೆ ಇರೋದ್ರಿಂದ ತುಂಬ ಆಭರಣ ಭರಿತ ಕೆಲಸ ಮಾಡಿದ್ದಾರೆ. ಒಳಪಾದ ಕಣ್ಣುಗಳನ್ನ ಮಾಡಿದ್ದಾರೆ, ರಕ್ತನಾಳಗಳನ್ನ ಮಾಡಿದ್ದಾರೆ. ಮತ್ತೆ ನಂದಿ ಕೂತ್ಕೊಂಡಾಗ ಕುತ್ತಿಗೆ ಚರ್ಮದ ನೆರೆಗಳು ಬರ್ತಲ್ಲ, ಅದನ್ನು ಕೂಡ ಮಾಡಿದ್ದಾರೆ. ನಂತರ ಕನ್ನಡಿತರ ಪಾಲಿಶನ ಒಳಪನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ರಿಫ್ಲೆಕ್ಷನ್ ಕಾಣುತ್ತೆ. ಹಾಗಾಗಿ ಇಡೀ ಭಾರತದಲ್ಲಿ ಅಲಂಕಾರ ಮತ್ತು ಸೌಂದರ್ಯದಲ್ಲಿ ಇದೇ ಮೊದಲ ನಂದಿ. ಎತ್ತರದಲ್ಲಿ 7ನೇದು ಬ್ಯೂಟಿ ಫಸ್ಟ್. ಬನ್ನಿ. ಗೈಡ್ ಹೇಳ್ತಾ ಇದ್ರು, ನಮ್ಮ ದೇಶದಲ್ಲಿ 7 ಏಕಶಿಲಾ ನಂದಿಗಳಿದಾವಂತೆ. ಅದರಲ್ಲಿ ಈ ನಂದಿ ಬಂದು ರಾಜ ದೇಗುಲದ ಮುಂದೆ ಇರೋ ನಂದಿ. ಇದು 7ನೇ ನಂದಿ, ಎತ್ತರ 9 ಅಡಿ ಇದೆಯಂತೆ. ಈ ನಂದಿ ಬಂದು ರಾಣಿ ದೇಗುಲದ ಮುಂದೆ ಇದೆ. ಇದು 6ನೇ ನಂದಿ ಅಂತ ಹೇಳ್ತಾರೆ, ಎತ್ತರ 8 ಅಡಿ ಇದೆ. ಈ ನಂದಿ ಬಂದು ರಾಣಿ ದೇಗುಲದ ಮುಂದೆ ಇರೋದ್ರಿಂದ ಆಭರಣಗಳಿಂದ ಕೂಡಿದೆ. ಆದ್ರಿಂದ ಇದನ್ನು ಅಲಂಕಾರ ಮತ್ತು ಸೌಂದರ್ಯದಿಂದ ಮೊದಲನೇ ಸ್ಥಾನದಲ್ಲಿದೆಯಂತೆ. ಇಲ್ಲಿ ನೋಡ್ಬೋದು, ಒಳಗಡೆ ದೊಡ್ಡ ಶಿವಲಿಂಗದ ದೇವಸ್ಥಾನ ಇದೆ.